ನಮಸ್ಕಾರ. ವಿಶ್ವ ಮನುಕುಲಕ್ಕೆ ಪ್ರಾಚೀನ ಭಾರತವು ನೀಡಿರುವ ಅಪೂರ್ವ ಕೊಡುಗೆಗಳಲ್ಲಿ ಯೋಗವು ಒಂದು. ಇದು ಒಂದು ಅತ್ಯುತ್ತಮ ಜೀವನ ಪದ್ಧತಿ. ಯೋಗಾಭ್ಯಾಸದಿಂದ ದೈಹಿಕ ಕಾರ್ಯಕ್ಷಮತೆ, ಮಾನಸಿಕ ಸ್ಥಿರತೆ ಮತ್ತು ಸಮತೋಲನವನ್ನು ಕಾಯ್ದುಕೊಳ್ಳಬಹುದಾಗಿದೆ. ಯೋಗದ ಮೂಲಕ ಶಾರೀರಿಕ, ಮಾನಸಿಕ, ಭಾವನಾತ್ಮಕ, ಸಾಮಾಜಿಕ ಮತ್ತು ಆಧ್ಯಾತ್ಮಿಕ ಹಂತಗಳಲ್ಲಿ ಸಮತೋಲನವನ್ನು ಕಾಯ್ದುಕೊಳ್ಳುವುದು ಸ್ವಸ್ಥ ಜೀವನದ ಉದ್ದೇಶವೂ ಆಗಿದೆ. ಯೋಗದ ಗುರಿ ದೇಹ ಮತ್ತು ಮನಸ್ಸಿನ ಸಮತೋಲನವನ್ನು ಸಾಧಿಸುವುದರೊಂದಿಗೆ ವ್ಯಕ್ತಿ ಮತ್ತು ಅವನ ಸುತ್ತಲ ಪ್ರಪಂಚದೊಂದಿಗೆ ಸಂಪೂರ್ಣ ಏಕತೆಯನ್ನು ಸಾಧಿಸುವುದೇ ಆಗಿದೆ. ಯೋಗವು ವ್ಯಕ್ತಿಯ ಮಾನಸಿಕ ಸೇರಿದಂತೆ ಸಮಗ್ರ ವ್ಯಕ್ತಿತ್ವದ ವಿಕಾಸನಕ್ಕೆ ಶೈಕ್ಷಣಿಕ ಪ್ರಕ್ರಿಯೆಯಾಗಿರುತ್ತದೆ. ಯೋಗ ಎಂದರೇನು? ಪತಂಜಲಿ ಮಹರ್ಷಿಯು ಮನಸ್ಸಿನ ಚಂಚಲತೆಯನ್ನು ನಿಯಂತ್ರಿಸುವುದೇ ಯೋಗ ಎಂದು ಹೇಳುತ್ತಾರೆ. ಯೋಗ ಒಂದು ಜೀವನದ ವಿಧಾನವಾಗಿದೆ. ದೇಹ, ಬುದ್ಧಿ ಮತ್ತು ಮನಸ್ಸಿಗೆ ಅತೀತವಾಗಿ ಅಸ್ತಿತ್ವ ಯೋಗದ ಪರಮ ಗುರಿಯಾಗಿದೆ. ಧನ್ಯವಾದಗಳು.